ಧರ್ಮಸ್ಥಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ, ದೂರುದಾರನ ಬಂಧನ, ಮಹೇಶ್ ಶೆಟ್ಟಿ ತಿಮ್ರೋಡಿ ಬಂಧನ, ಸಮೀರ್ಗೆ ನಿರೀಕ್ಷಣಾ ಜಾಮೀನು, ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಎಫ್ಐಆರ್, ತಿರುಚಿದ ವಿಡಿಯೋ ಬಗ್ಗೆ ಸದನದಲ್ಲಿ ಗಹನವಾದ ಚರ್ಚೆ, ತನಿಖೆಗೆ ಬಿಜೆಪಿ ವಿರೋಧ, ನಾವೇನು ಹೋಪ್ಲೆಸ್ಸಾ ಎಂದ ಗೃಹ ಮಂತ್ರಿಗಳು, ಸಂತೋಷ್ ವಿರುದ್ಧ ಮಾತಾಡಿದ್ದಕ್ಕೆ ಒಳಗೆ ಹಾಕಿದ್ದೀವಿ ಎಂದ ಡಿಕೆ ಶಿವಕುಮಾರ್, ಕಾಣೆಯಾಗಿದ್ದಾರೆ ಎನ್ನಲಾದ ಅನನ್ಯ ಭಟ್ ವಿಚಾರದಲ್ಲಿ ಸುಜಾತಾ ಭಟ್ ಸುಳ್ಳು ಹೇಳಿದ ಆರೋಪ, ಚಾರಿತ್ರಿಕ ತೀರ್ಮಾನಕ್ಕೆ ಸಾಕ್ಷಿಯಾದ ಕರ್ನಾಟಕ, ಒಳ ಮೀಸಲಾತಿಗೆ ಸಂಪುಟ ಒಪ್ಪಿಗೆ, ಅಲೆಮಾರಿಗಳಿಗೆ ಅನ್ಯಾಯ. ಇದು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ 30 ದಿನ ಸಿಎಂ ಅಥವಾ ಮಂತ್ರಿಗಳು ಜೈಲು ವಾಸವನ್ನು ಅನುಭವಿಸಿದರೆ ಅವರ ಹುದ್ದೆ ರದ್ದತಿಗೆ ಸಂವಿಧಾನ ತಿದ್ದುಪಡಿಗೆ ಮುಂದಾದ ಕೇಂದ್ರ ಸರ್ಕಾರ, ಸಂಸತ್ನಲ್ಲಿ ಅಮಿತ್ ಶಾ ಮಂಡಿಸಿದ ತಿದ್ದುಪಡಿ ಮಸೂದೆಗೆ ವಿಪಕ್ಷಗಳ ತೀವ್ರ ವಿರೋಧ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಧರ್ಮಸ್ಥಳ ಫೈಲ್ಸ್ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳಿಲ್ಲ. ಒಂದು ಕಡೆ ಎಸ್ಐಟಿ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಇದರ ರಾಜಕೀಯ ನಿಜರೂಪ ಈ ವಾರ ಬಯಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ 2 ದಿನದ ಹಿಂದೆ ಬಂಧಿಸಲಾಗಿತ್ತು. ಅವರಿಗೆ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿತ್ತು. ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಅವರ ಜೊತೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಆರೋಪಿಸಿ ತಿಮ್ರೋಡಿ ಬಣದಲ್ಲಿರುವ ಗಿರೀಶ್ ಮಟ್ಟಣ್ಣನವರ್ ಮತ್ತು ಜಯಂತ್ ಟಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದು ವಿಚಾರಣೆ ನಡೆಸಲಾಗಿದೆ. ಈ ನಡುವೆ ಶನಿವಾರ ಬೆಳಗ್ಗೆ ಧರ್ಮಸ್ಥಳ ಪ್ರಕರಣದ ದೂರುದಾರನನ್ನೇ ಎಸ್ಐಟಿ ಬಂಧಿಸಿದೆ. ಮೊದಲು ದೂರುದಾರನಿಗೆ ಸಾಕ್ಷಿ ರಕ್ಷಣಾ ಕಾಯ್ದೆಯಡಿ ಬಂಧನದಿಂದ ಸುರಕ್ಷತೆ ನೀಡಲಾಗಿತ್ತು. ಅದನ್ನು ರದ್ದುಪಡಿಸಿ ಆತನನ್ನ ಬಂಧಿಸಲಾಗಿದೆ. ಬಿಜೆಪಿ ಮುಖಂಡರು ಆಗ್ರಹಿಸಿದ ಹಾಗೆ ದೂರುದಾರನ ಬಂಧನ ಆಗಿದೆ. ಅಂತೂ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆಯೇ ಡಿಕೆ ಶಿವಕುಮಾರ್ ನುಡಿದಂತೆ ನಡೆದಿದ್ದಾರೆ. ಸದನದಲ್ಲಿ ನಮ್ದೇನು ಹೋಪ್ಲೆಸ್ ಸರ್ಕಾರನ ನೋಡಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ದ ಗೃಹ ಮಂತ್ರಿಗಳು ತಿಮ್ರೋಡಿ ಅವರನ್ನ ಬಂಧಿಸಿ ನಂಬರ್ 1 ಹೋಮ್ ಮಿನಿಸ್ಟರ್ ಅಂತ ಅನ್ಸ್ಕೊಂಡಿದ್ದಾರೆ. ಇತ್ತ ಇದು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಅಂತ ಹೇಳಿದ್ದ ಡಿಕೆ ಶಿವಕುಮಾರ್ ಅವರು ಬಿಎಲ್ ಸಂತೋಷ್ ಬಗ್ಗೆ ಮಾತನಾಡಿದ್ದು ಅದಕ್ಕೆ ಒಳಗೆ ಹಾಕಿದೀವಿ ಅಂತ ಹೇಳಿದ್ದಾರೆ. ಪಕ್ಕಾ ಫ್ಯೂಡಲ್ ಮನಸ್ಥಿತಿಯ ರಾಜಕಾರಣಿ ಬಾಯಿಂದ ಇನ್ನೇನು ಹೊರಗೆ ಬರಕ್ಕೆ ಸಾಧ್ಯ ಹೇಳಿ? ಯಾರದ್ದೇ ವಿರುದ್ಧ ಅವಹೇಳನಕಾರಿಯಾಗಿ ದಾಖಲೆಗಳಿಲ್ಲದೆ ಮಾತಾಡೋದು ಖಂಡಿತ ತಪ್ಪು. ಅದು ತಿಮ್ರೋಡಿ ಅವರೇ ಆಗಿರಲಿ, ಯಾರೇ ಆಗಲಿ. ನೇರ ಆರೋಪ ಮಾಡುವಾಗ ಅವರ ಬಳಿ ತಮ್ಮ ಆರೋಪಗಳನ್ನು ಪುಷ್ಟೀಕರಿಸುವ ದಾಖಲೆಗಳು ಇರಲೇಬೇಕು. ಸುಮ್ಮನೆ ನಾಲಿಗೆಯನ್ನು ಹರಿಬಿಟ್ರೆ ಕ್ರಮ ಆಗತ್ತೆ. ಆದರೆ ಈ ಕಾನೂನು ಎಲ್ರಿಗೂ ಒಂದೇ ರೀತಿ ಅಪ್ಲೈ ಆಗೋದಿಲ್ಲ ಅನ್ನೋದೇ ಇಲ್ಲಿರೋ ಪ್ರಶ್ನೆ. ಅಪವಾದದಿಂದ ಮುಕ್ತರನ್ನಾಗಿಸೋಕೆ ಎಸ್ಐಟಿ ರಚಿಸಿದ್ದೀವಿ ಅಂತ ಗೃಹ ಮಂತ್ರಿಗಳು ಹೇಳೋದು, ಡಿಕೆ ಶಿವಕುಮಾರ್ ಅವರು ನೇರವಾಗಿ ಷಡ್ಯಂತ್ರ ಅನ್ನೋದು ಏನನ್ನೂ ಸೂಚಿಸ್ತಾ ಇಲ್ವಾ? ನಿಮಗೆ ನೆನಪಿರಬೇಕು, ಇಲ್ಲದೆ ಇದ್ರೆ ನಾನೇ ನೆನಪಿಸ್ತೀನಿ. ಸೋನಿಯಾ ಗಾಂಧಿ ಅವರನ್ನ ಈಗಲೂ ಕೆಲವು ಬಿಜೆಪಿ ರಾಜ್ಯ ನಾಯಕರು ಟಿವಿ ಡಿಬೇಟ್ಗಳಲ್ಲಿ ಬಾರ್ ಡ್ಯಾನ್ಸರ್ ಅಂತಾರೆ. ರಾಹುಲ್ ಗಾಂಧಿ ಅವರನ್ನ ಅತ್ಯಾಚಾರಿ ಅಂತಾರೆ. ಸದನದಲ್ಲಿ ಸಿಟಿ ರವಿ ರಾಹುಲ್ ಅವರನ್ನ ಡ್ರಗ್ ಅಡಿಕ್ಟ್ ಅಂತ ಕರೀತಾರೆ. ಸಿದ್ದರಾಮಯ್ಯ ಅವರನ್ನ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ 24 ಹತ್ಯೆ ಮಾಡಿದ್ದಾರೆ, ಕೊಲೆಗಾರ ಅಂತಾರೆ. ಇನ್ನು ಹಿಂದುತ್ವ ನಾಯಕರು, ಸ್ವಘೋಷಿತ ಗೋರಕ್ಷಕರಂತೂ ಕಾಂಗ್ರೆಸ್ ಹಾಗೆಯೇ ಮತದಾರ ನಾಯಕರು ಸಿದ್ದರಾಮಯ್ಯನವರ ಬಗ್ಗೆ ಆಡದ ಮಾತುಗಳೇ ಇಲ್ಲ. ಇದಕ್ಕೆಲ್ಲ ಅವರ ಬಳಿ ದಾಖಲೆಗಳಿವೆಯಾ? ಡಿಕೆ ಶಿವಕುಮಾರ್ ಅವರಿಗೆ ಇದು ಅವಹೇಳನ, ವ್ಯಕ್ತಿತ್ವಕ್ಕೆ ಧಕ್ಕೆ ಅಂತ ಅನಿಸಿಲ್ವಾ? ಇದು ಕಾನೂನು ವಿರೋಧಿ ಅಂತ ಅನಿಸಿಲ್ವಾ? ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಡಿಕೆ ಶಿವಕುಮಾರ್ ಅವರಿಗಾಗ್ಲಿ ಅಥವಾ ಗೃಹ ಮಂತ್ರಿಗಳಿಗಾಗ್ಲಿ ಯಾಕೆ ಅನಿಸಿಲ್ಲ? ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣವೇ ದಾಖಲಾಯಿತು, ಆದರೆ ಅವರ ಬಂಧನ ಆಗಲೇ ಇಲ್ಲ. ಕಾನೂನು ಎಲ್ರಿಗೂ ಒಂದೇ ಅಂದ ಮೇಲೆ ತಿಮ್ರೋಡಿ ಅವರನ್ನ ಬಂಧಿಸಿದಂತೆ ಅವರ ವಿರೋಧಿ ಬಣದವರು ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಮಾತುಗಳನ್ನಾಡೋದು, ಪೋಸ್ಟ್ಗಳನ್ನು ಹಾಕೋದು, ಇದೆಲ್ಲ ಮಾಡ್ತಾರಲ್ಲ, ಇವರನ್ನು ಕೂಡ ಹೀಗೆ ಒಳಗೆ ಹಾಕ್ಬೇಕಲ್ವಾ ಡಿಕೆ ಶಿವಕುಮಾರ್ ಅವರೇ? ಬಂಧಿಸುವ ಸಂದರ್ಭ ಕನಿಷ್ಠ ಕಾನೂನನ್ನು ಪಾಲನೆ ಮಾಡಿಲ್ಲ ಪೊಲೀಸರು. ಇಲ್ಲಿ ಬಿಎನ್ಎಸ್ ಅಡಿ ನಿಯಮ ಮೀರಿ ಪೊಲೀಸರ ಈ ಕ್ರಮ ಏನನ್ನ ಸೂಚಿಸ್ತಾ ಇದೆ? ಒಂದೇ ರೀತಿಯ ಆರೋಪದಲ್ಲಿ ಈ ದ್ವಂದ್ವ ನೀತಿ ಯಾಕೆ? ನೀವೇ ಎಸ್ಐಟಿ ರಚಿಸಿ, ನೀವೇ ಷಡ್ಯಂತ್ರ ಅಂತೀರಿ, ನೀವೇ ಹೋರಾಟಗಾರರನ್ನ ಪೊಲೀಸ್ ಬಲ ಪ್ರಯೋಗಿಸಿ ಜೈಲಿಗಟ್ಟಿ ಬೆದರಿಸಿ ಕೂರಿಸುವ ತಂತ್ರ ಮಾಡ್ತೀರಿ. ಕೇಂದ್ರದ ಮೋದಿ ಸರ್ಕಾರಕ್ಕೂ ನಿಮಗೂ ಯಾವ ವ್ಯತ್ಯಾಸನೂ ಕಾಣ್ತಾ ಇಲ್ಲ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರಿಗೆ ಬಿಎಲ್ ಸಂತೋಷ್ ತಮ್ಮ ನಾಯಕರು ಅಂತಾರೆ. ಸದನದಲ್ಲಿ RSSನ ನಮಸ್ತೆ ಸದಾ ವತ್ಸಾಲಿ ಗೀತೆ ಹಾಡ್ತಾರೆ. ಅತ್ತ ರಾಹುಲ್ ಗಾಂಧಿ RSS ಅನ್ನ ಅಡಿಯಿಂದ ಮುಡಿಯವರೆಗೂ ವಿರೋಧ ಮಾಡಿ ದೇಶ ವಿರೋಧಿ ಸಂಘಟನೆ ಅಂತ ಕರೀತಾರೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರ ನಿಲುವು ಪಕ್ಷ ವಿರೋಧಿ ಆಗೋದಿಲ್ವಾ? ಎಸ್ಟಿ ನಾಯಕ ರಾಜಣ್ಣ ಅವರ ವಿರುದ್ಧ ಕ್ರಮ ತೆಗೆದುಕೊಂಡಂತೆ ಡಿಕೆ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ತಾಕತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆಯಾ?
ತಿಮರೋಡಿ ವಿರುದ್ಧ ಬಿಜೆಪಿ ಸದನದಲ್ಲಿ ಕಿಡಿಕಾರದಾಗ ನಮ್ದೇನ್ ಹೋಪ್ಲೆಸ್ ಸರ್ಕಾರನ ಕ್ರಮ ತಗೋತೀವಿ ಅಂತ ಶಾಸನಸಭೆಯಲ್ಲಿ ಗೃಹ ಸಚಿವರು ಹೇಳಿದ ಸಂದರ್ಭ ಕೇಳಿದ್ರೆ ಇವರೆಲ್ಲರೂ ನಿಜವಾಗಿಯೂ ಅನುಭವಿ ರಾಜಕಾರಣಿಗಳ ಅಂತ ಅನುಮಾನ ಮೂಡುತ್ತೆ. 2023 ಮೇನಲ್ಲಿ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಸಿದ್ದರಾಮಯ್ಯ ಅವರನ್ನ ಕೊಲೆಗಾರ ಅಂದ ವಿಡಿಯೋವನ್ನ ತಿಮರೋಡಿ ಹೇಳಿದಂತೆ ತೋರಿಸುವ ತಿರುಚುವ ವಿಡಿಯೋವನ್ನ ಇಟ್ಕೊಂಡು ದಿನಪೂರ್ತಿ ಅದರ ಮೇಲೆ ಸದನದಲ್ಲಿ ಚರ್ಚೆ ಮಾಡ್ತಾರೆ ಅಂತಂದ್ರೆ ಅದಕ್ಕಿಂತ ನಾಚಿಕೆಗೇಡು ಬೇರೇನಿದೆ? ಇಂತಹ ಸರ್ಕಾರ ವಿಪಕ್ಷವನ್ನ ಪಡೆದ ರಾಜ್ಯದ ಜನರು ಧನ್ಯೋಸ್ಮಿ. ಇಲ್ಲಿಂದ ಆರಂಭ ಆಗಿದ್ದು ನಂತರ ಕೊಟ್ಟ ಮಾತನ್ನ ಪರಮೇಶ್ವರ್ ಅವರು ಉಳಿಸಿಕೊಂಡು ತಿಮರೋಡಿ ಅವರನ್ನ ಡಿಕೆ ಮಾತಿನಲ್ಲಿ ಹೇಳೋದಾದ್ರೆ ಒದ್ದು ಒಳಗೆ ಹಾಕಿದ್ದಾರೆ. ಈ ಮೂಲಕ ಹಲವರ ಮನಸ್ಸನ್ನ ಅವರು ತೃಪ್ತಿಪಡಿಸಿದ್ದಾರೆ. ಇಷ್ಟೆಲ್ಲ ನಡೀತಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೌನ ಮಾತ್ರ ಅನುಮಾನ ಮೂಡಿಸ್ತಿದೆ. ತಾವು ನಂಬಿರುವ ಸಿದ್ಧಾಂತಕ್ಕೆ ಬದ್ಧವಾಗೇ ನಡೆದುಕೊಂಡ ಅವರ ನಾಯಕತ್ವದಲ್ಲಿ ಬಿಜೆಪಿ ಆಡಳಿತಕ್ಕಿಂತ ಅತಿ ಕೆಟ್ಟ ಆಡಳಿತ ನಡೀತಿಲ್ವಾ? ಪೊಲೀಸ್ ಬಲ ಬಳಸಿ ಏನ್ ಸಾಧನೆ ಮಾಡೋಕೆ ಹೊರಟಿದ್ದೀರಿ ಸಿದ್ದರಾಮಯ್ಯನವರೇ? ಮೋದಿ ಮತ್ತು ಅಮಿತ್ ಶಾದು ಸರ್ವಾಧಿಕಾರಿ ಧೋರಣೆ, ಹೋರಾಟಗಾರರನ್ನ ಟೀಕೆ ಮಾಡೋರನ್ನ ಜೈಲಿಗಟ್ತಾರೆ ಅಂತ ನೀವು ನಿಮ್ಮ ನಾಯಕರಾದ ರಾಹುಲ್ ಗಾಂಧಿ, ಖರ್ಗೆ ಅವರು ದೇಶ ತುಂಬ ಹೇಳುವಾಗ ನಿಮ್ಮದೇ ಆಡಳಿತದಲ್ಲಿ ಅದನ್ನೇ ಮಾಡುವಾಗ ಆತ್ಮಸಾಕ್ಷಿ ಕಾಡುವುದಿಲ್ವಾ? ಕಾನೂನು ರೀತಿ ನಡೆದುಕೊಳ್ಳಿ ಅಂತ ನಿಮ್ಮ ಸರ್ಕಾರದಲ್ಲಿ ಇರೋರಿಗೆ ಹೇಳಲಾರದಷ್ಟು ಅಸಹಾಯಕರಾಗಿ ಹೋಗಿದ್ದೀರಾ. ಇಂತಹ ಸಿಎಂ ಹುದ್ದೆ ನಿಮಗೆ ಬೇಕಾ? ನಿಮ್ಮನ್ನು ಕಟ್ ಹಾಕಿರೋದಾದ್ರೂ ಏನು? ಟಿಪ್ಪು ಹೇಳಿದ ಹಾಗೆ 100 ದಿನ ಇಲಿಯಾಗಿ ಬದುಕೋದಕ್ಕಿಂತ 3 ದಿನ ಹುಲಿಯಾಗಿ ಬದುಕಬೇಕು. ಇಲ್ಲಿವರೆಗೆ ಹಾಗೇ ಬದುಕಿದ ತಮಗೆ ಈಗ ಏನಾಗಿದೆ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಒಂದಂತೂ ನಿಜ, ಏನನ್ನ ನಂಬಿ ಈ ರಾಜ್ಯದ ದೀನ ದಲಿತರು, ಅಲ್ಪಸಂಖ್ಯಾತರು ನಿಮಗೆ ಮತ ಹಾಕಿದ್ರು ಅವರ ವಿರುದ್ಧವಾಗಿ ನೀವು ನಡೆದುಕೊಳ್ತಿದ್ದೀರಿ. ಇನ್ನು ನಮ್ಮ ನ್ಯಾಯ ವ್ಯವಸ್ಥೆ, ಅಲ್ಲಿ ಕಾನೂನು ಎಲ್ರಿಗೂ ಸಮಾನ ಅಂತಿರೋದು ಬರೀ ಪುಸ್ತಕದಲ್ಲಿ ಮಾತ್ರ. ಎಷ್ಟೇ ದ್ವೇಷ ಭಾಷಣ ಮಾಡಿದ್ರು ಅವ್ರ ಮೇಲೆ ಬಲವಂತದ ಕ್ರಮ ಬೇಡ ಅಂತ ಕೋರ್ಟ್ಗಳು ಸ್ಟೇ ಕೊಡುತ್ತೆ. ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ದಾಖಲಾದ್ರೂ ಸ್ಟೇ, ಜಾಮೀನು ಸಿಗತ್ತೆ. ಪೋಕ್ಸೋ ಕಾಯ್ದೆಯನ್ನೇ ಅಣಕಿಸುವ ರೀತಿ ನ್ಯಾಯಾಲಯದ ತೀರ್ಮಾನಗಳಿವೆ. ಇನ್ನು ಮಾಧ್ಯಮಗಳಂತೂ ಬಿಡಿ, ಬೆತ್ತಲಾಗಿ ಬಯಲಲ್ಲಿ ನಿಂತಾಗಿದೆ. ಹೀಗಿರುವಾಗ ಸಂತ್ರಸ್ತರ ಪರವಾಗಿ ನಿಲ್ಲೋರು ಯಾರು? ಬಲಾಢ್ಯರ ಪರ ಇಡೀ ವ್ಯವಸ್ಥೆನೇ ನಿಂತಿರುವಾಗ ನೊಂದವರಿಗೆ ನ್ಯಾಯ ಸಿಗತ್ತಾ? ಈ ನಡುವೆ ಸಮೀರ್ ಎಂಡಿ ಬಂಧನಕ್ಕೆ ಸರ್ಕಾರ ಮತ್ತು ಪೊಲೀಸ್ ಹರಸಾಹಸ ಪಟ್ಟರೂ ಕೂಡ ಸದ್ಯಕ್ಕೆ ಸಾಧ್ಯ ಆಗಿಲ್ಲ. ಸದ್ಯಕ್ಕೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಮುಂದೆ ಬಂಧನ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇದರ ನಡುವೆ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದ ಸುಜಾತಾ ಭಟ್ ಮಾಡಿರುವ ಆರೋಪಗಳ ಬಗ್ಗೆ ಗಂಭೀರ ಅನುಮಾನಗಳಿದ್ದಿವೆ. ಕಾಣೆಯಾಗಿದ್ದಾರೆ ಅಂತ ಆಕೆ ಹೇಳಿದ್ದ ಅನನ್ಯ ಭಟ್ ಅಸ್ತಿತ್ವವೇ ಸುಳ್ಳು ಎನ್ನುವ ಮಾತು ಕೇಳಿಬರ್ತಿದ್ದು ಈ ಅನುಮಾನಕ್ಕೆ ಅನೇಕ ಪುರಾವೆಗಳು ದೊರೆತಿವೆ. ಇನ್ನು ಆಕೆ ತನ್ನ ಮಗಳು ಅಂತ ತೋರಿಸಿದ್ದ ಫೋಟೋ ಕೂಡ ಮೃತಪಟ್ಟಿರುವ ಬೇರೆ ಮಹಿಳೆಯದ್ದು ಅಂತ ಹೇಳಲಾಗಿದೆ. ಆಸ್ತಿ ಮತ್ತು ದ್ವೇಷದ ಕಾರಣಕ್ಕೆ ಸುಜಾತಾ ಭಟ್ ಎಲ್ಲರನ್ನೂ ದಾರಿ ತಪ್ಪಿಸಿದ್ರ ಎನ್ನುವ ಅನುಮಾನ ಎದ್ದಿದೆ. ಯಾಕಂದ್ರೆ ಆಕೆ ಮೊದಲ ದಿನದಿಂದ ಮಾಡಿದ್ದ ಆರೋಪಗಳಿಗೂ ವಾಸ್ತವಕ್ಕೂ ತಾಳೇನೇ ಆಗ್ತಿಲ್ಲ. ಇದರ ತನಿಖೆ ಎಸ್ಐಟಿ ನಡೆಸ್ತಾ ಇದೆ. ಒಂದು ವೇಳೆ ಆಕೆ ಎಲ್ಲರ ದಾರಿ ತಪ್ಪಿಸಿದ್ದು ನಿಜವೇ ಆಗಿದ್ರೆ ಒಂದು ಗಂಭೀರ ಹೋರಾಟದ ದಿಕ್ಕು ತಪ್ಪಿಸಿದ್ದು ಮಾತ್ರವಲ್ಲ, ಎಲ್ಲರ ಮೇಲೂ ಅನುಮಾನ ಮೂಡುವಂತೆ ಮಾಡುವಲ್ಲೂ ಆಕೆ ಸಫಲರಾಗಿದ್ದಾರೆ. ಇವೆಲ್ಲವೂ ಕೂಡ ಎಸ್ಐಟಿ ತನಿಖೆಯಿಂದ ಹೊರಬರಬೇಕಿದೆ. ಈ ನಡುವೆ ಬಿಜೆಪಿ ಧರ್ಮ ರಕ್ಷಣೆ ಅಂತ ಪ್ರಕರಣಕ್ಕೆ ಧರ್ಮದ ಲೇಪನ ಮಾಡಿ ದಿಕ್ ತಪ್ಪಿಸೋ ಪ್ರಯತ್ನ ಮಾಡ್ತಿದೆ. ಡಿಕೆ ಶಿವಕುಮಾರ್, ಪರಮೇಶ್ವರ್, ಬಿಜೆಪಿಯ ಸಂಘಟಿತ ಹೋರಾಟದ ಫಲ ತನಿಖೆ ಎಲ್ಲಿಗೆ ಮುಟ್ಟಬಹುದು ಎನ್ನುವ ಸೂಚನೆಯನ್ನಂತೂ ಈಗಾಗಲೇ ನೀಡಿದೆ. ಇನ್ನು ಈ ವಾರ ಕರ್ನಾಟಕ ರಾಜ್ಯ ಐತಿಹಾಸಿಕ ತೀರ್ಮಾನವೊಂದಕ್ಕೆ ಸಾಕ್ಷಿಯಾಯಿತು. 3-4 ದಶಕಗಳ ಒಳ ಮೀಸಲಾತಿ ಹೋರಾಟಕ್ಕೆ ತೆರೆ ಬಿದ್ದಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿದ್ದ ವರದಿಗೆ ಕೆಲವು ಮಾರ್ಪಾಡುಗಳನ್ನು ಮಾಡಿ ಒಳ ಮೀಸಲಾತಿಗೆ ಸಂಪುಟ ಅಸ್ತು ಅಂದಿದೆ. ಆದರೆ ಹಿಂದೆ ಸದಾಶಿವ ಆಯೋಗ ಮತ್ತು ಈಗಿನ ನಾಗಮೋಹನ್ ದಾಸ್ ಆಯೋಗ ಅತಿ ಹಿಂದುಳಿದ 59 ಉಪಪಂಗಡಗಳನ್ನು ಎ ವರ್ಗದಲ್ಲಿ ಸೇರಿಸಿ ಅವರಿಗೆ 1% ಮೀಸಲಾತಿಯನ್ನು ಕೊಟ್ಟಿದ್ರು. ಅಲೆಮಾರಿಗಳಿಗೆ ಈ ಮೀಸಲಾತಿಯಿಂದ ಉಪಯೋಗ ಆಗ್ತಿತ್ತು. ಆದರೆ ಅವರನ್ನ ಸ್ಪರ್ಶ ಪಂಗಡಗಳ ಕೆಟಗರಿಗೆ ಸೇರಿಸಿ ಅಲ್ಲಿ ಒಟ್ಟು 5% ಮೀಸಲಾತಿಯನ್ನು ನೀಡಲಾಗಿದೆ. ಕನಿಷ್ಠ ಮಾದಿಗರ ಜೊತೆನೂ ಸೇರಿಸಿದೆ, ಬಲಾಢ್ಯರ ಜೊತೆ ಸೇರಿಸಿ ತಮಗೆ ಅನ್ಯಾಯ ಎಸಗಲಾಗಿದೆ ಎನ್ನುವ ನೋವನ್ನ ಅಲೆಮಾರಿ ಸಮುದಾಯ ತೋಡ್ಕೊಂಡಿದೆ. ಅವರ ನೋವಿಗೆ ಮಾದಿಗ ಹೋರಾಟಗಾರರು ಸ್ಪಂದಿಸಿದ್ದು, ತಮಗೆ 6% ಮೀಸಲಾತಿ ಸಿಕ್ಕ ಖುಷಿಗಿಂತ ಅಲೆಮಾರಿಗಳ ಹಕ್ಕು ಕಸ್ತಿದ್ದಕ್ಕೆ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಅವಕಾಶ ಕಲ್ಪಿಸುವ ಉದ್ದೇಶವೇ ಒಳ ಮೀಸಲಾತಿಯದ್ದಾಗಿದ್ರೂ ಕೂಡ ಅತಿ ಹಿಂದುಳಿದವರನ್ನ ಹೀಗೆ ವಂಚಿಸಿದ್ದು ಯಾವ ಸಾಮಾಜಿಕ ನ್ಯಾಯ ಎನ್ನುವ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಇನ್ನು ರಾಷ್ಟ್ರಮಟ್ಟದಲ್ಲಿ ನೋಡೋದಾದ್ರೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳನ್ನ ಹುದ್ದೆಯಿಂದ ತೆಗೆದುಹಾಕುವ ಹೊಸ ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡನೆಗೆ ಅಮಿತ್ ಶಾ ಸಂಸತ್ನಲ್ಲಿ ಮುಂದಾಗಿದ್ದು ವಿಪಕ್ಷಗಳ ಭಾರೀ ಆಕ್ರೋಶಕ್ಕೆ ಕಾರಣ ಆಯಿತು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈ ಕುರಿತು ತೀವ್ರ ವಿರೋಧ ವ್ಯಕ್ತ ಆಗಿದ್ದು, ಮಸೂದೆ ಪ್ರತಿಯನ್ನು ಹರಿದು ಅಮಿತ್ ಶಾ ರತ್ತ ವಿಪಕ್ಷ ಸದಸ್ಯರು ಎಸೆದ ಘಟನೆಯೂ ವರದಿಯಾಯಿತು. ವಿಪಕ್ಷದ ಸರ್ಕಾರಗಳನ್ನು ಉರುಳಿಸೋದಕ್ಕೆ ಈ ತಿದ್ದುಪಡಿ ಮಸೂದೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಿವೆ. ಮತ್ತೊಂದು ಕಡೆ ಮತಗಳ್ಳತನದ ಗಮನವನ್ನ ಬೇರೆ ಕಡೆಗೆ ಸೆಳೆಯೋಕೆ ಬಿಜೆಪಿ ಹೆಣದ ತಂತ್ರ ಎನ್ನುವ ಅನುಮಾನಗಳು ಎದ್ದಿದೆ. ಈ ಮಸೂದೆ ಕಾನೂನು ಆಗತ್ತೆ ಅನ್ನೋದು ಅನುಮಾನನೇ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಅದು ಅಪಾಯವಾಗಿಯೇ ಕಾಣುತ್ತೆ.
ಏನಿದು ಮಸೂದೆ ಅಂತ ನೋಡೋದಾದ್ರೆ, ಕ್ರಿಮಿನಲ್ ಪ್ರಕರಣಗಳಲ್ಲಿ ಬಂಧಿತರಾಗಿ 30 ದಿನ ಜೈಲು ವಾಸಕ್ಕೆ ಒಳಗಾದ್ರೆ ಪ್ರಧಾನಿಗಳು, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಸಚಿವರನ್ನ ಹುದ್ದೆಯಿಂದ ಪದಚ್ಯುತಗೊಳಿಸೋಕೆ ಅವಕಾಶ ಕಲ್ಪಿಸುವ 3 ಮಸೂದೆಗಳನ್ನ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿತು. ಜನರ ಆಶಯ ಮತ್ತು ಆಶೋತ್ತರಗಳನ್ನ ಪ್ರತಿನಿಧಿಸುವ ಜನಪ್ರತಿನಿಧಿಗಳು ರಾಜಕೀಯ ಹಿತಾಸಕ್ತಿಯನ್ನ ಮೀರಿ ಕೆಲಸ ಮಾಡೋ ದಿಸೆಯಲ್ಲಿ ಕಾಯ್ದೆಯನ್ನು ರೂಪಿಸೋಕೆ ಮುಂದಾಗಿದ್ದೀವಿ ಅಂತ ಕೇಂದ್ರ ಸರ್ಕಾರ ಪ್ರತಿಪಾದನೆ ಮಾಡಿದೆ. ಆದರೆ ವಿರೋಧ ಪಕ್ಷಗಳು ಮಸೂದೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಕೇಂದ್ರ ಸರ್ಕಾರದ ವಿವಿಧ ಸಂಸ್ಥೆಗಳನ್ನು ಬಳಸಿ ಚುನಾಯಿತ ಸರ್ಕಾರಗಳನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಇದಾಗಿದ್ದು, ಇದು ಅಸಂವಿಧಾನಿಕ ಅಂತ ಆರೋಪ ಮಾಡಿವೆ. ಈ ಕಾಯ್ದೆ ತಂದೊಡ್ಡಬಹುದಾದ ಅಪಾಯಗಳನ್ನು ನಾವು ನೋಡೋದಾದ್ರೆ, ಮೊದಲನೇದಾಗಿ ಮಸೂದೆಗಳು ತೀವ್ರ ತುರ್ತು ಪರಿಸ್ಥಿತಿಯತ್ತ ಇಟ್ಟಿರುವ ಹೆಜ್ಜೆಯಾಗಿದೆ. ಭಾರತದಲ್ಲಿ ಯಾವತ್ತಿಗೂ ಪ್ರಜಾಪ್ರಭುತ್ವವನ್ನು ಅಂತ್ಯಗೊಳಿಸುವ ಪ್ರಯತ್ನ ಆಗಿದೆ. ಎರಡನೇದು, ಮಸೂದೆ ಕ್ರಿಮಿನಲ್ ನ್ಯಾಯದ ನ್ಯಾಯಶಾಸ್ತ್ರಕ್ಕೆ ವಿರುದ್ಧವಾಗಿದ್ದು ಸಂಸದೀಯ ಪ್ರಜಾಪ್ರಭುತ್ವವನ್ನು ವಿರೂಪಗೊಳಿಸುತ್ತೆ, ಅಧಿಕಾರವನ್ನು ದುರುಪಯೋಗ ಮಾಡೋದಕ್ಕೆ ಬಾಗಿಲು ತೆರೆಯಲಿದ್ದು ಸಂವಿಧಾನದತ್ತವಾದಂಥ ಎಲ್ಲ ರಕ್ಷೆಗಳನ್ನು ಗಾಳಿಗೆ ತೂರುತ್ತೆ. ಮೂರನೇದು, ಸರ್ಕಾರದ ಮುಖ್ಯ ಹುದ್ದೆಗಳಲ್ಲಿರೋರು 30 ದಿನ ಜೈಲು ವಾಸವನ್ನು ಅನುಭವಿಸಿದ್ರೆ ವಿಚಾರಣೆಯ ಹಂತದಲ್ಲಿ ಅವರನ್ನ ಪದಚ್ಯುತಗೊಳಿಸೋಕೆ ಮಸೂದೆ ಅವಕಾಶವನ್ನ ನೀಡುತ್ತೆ. ಆದರೆ ನ್ಯಾಯಾಲಯದಲ್ಲಿ ಅಪರಾಧಿ ಅಂತ ಸಾಬೀತಾಗೋವರೆಗೆ ಅವರು ಕೇವಲ ಆರೋಪಿ ಆಗಿರ್ತಾರೆ ಅನ್ನೋದು ನಮ್ಮ ಸಂವಿಧಾನದ ಮುಖ್ಯ ಅಂಶ ಆಗಿದೆ. ಹಾಗಾಗಿ ಈ ಮಸೂದೆ ಸಂವಿಧಾನ ವಿರೋಧಿ. 4ನೇ ಅಂಶ, ಇದು ಅಧಿಕಾರಗಳ ಪ್ರತ್ಯೇಕತೆಯ ನಿಯಮಕ್ಕೆ ವಿರುದ್ಧವಾಗಿದ್ದು ಕಾರ್ಯಾಂಗವೇ ನ್ಯಾಯಾಂಗದಂತೆ ತೀರ್ಪು ನೀಡುವ ಸಂದರ್ಭ ಸೃಷ್ಟಿಗೆ ಕಾರಣ ಆಗ್ಬೋದು. 5ನೇ ಅಂಶ, ಯಾವುದೇ ಸರ್ಕಾರ ಯಾವುದೇ ಸಚಿವರ ಬಗ್ಗೆಯಾದರೂ ಪ್ರಕರಣಗಳನ್ನು ದಾಖಲು ಮಾಡಬಹುದು. ಪ್ರಸ್ತುತ ತನಿಖಾ ಸಂಸ್ಥೆಗಳಾದ ಜಾರಿ ನಿರ್ದೇಶನಾಲಯ, ಸಿಬಿಐ ಅತ್ಯಂತ ವಿವಾದಾಸ್ಪದವಾಗಿದೆ. ಈ ಸಂಸ್ಥೆಗಳು ವಿರೋಧ ಪಕ್ಷಗಳು ಅಧಿಕಾರದಲ್ಲಿರುವ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಅಥವಾ ಸಚಿವರ ಬಗ್ಗೆ ಬೇಕಿದ್ರೂ ವಿಚಾರಣೆಯನ್ನು ಆರಂಭ ಮಾಡಬಹುದು. ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅವರನ್ನ ಜೈಲಿಗೂ ಕಳಿಸಬಹುದು. ಇದು ಕಾನೂನಿನ ಸಹಜ ನ್ಯಾಯದ ತತ್ವಗಳಿಗೆ ವಿರುದ್ಧವಾಗಿದೆ. 6ನೇ ಪಾಯಿಂಟು, RSS ನಿಯಂತ್ರಿತ ಕೇಂದ್ರ ಸರ್ಕಾರ ಚುನಾಯಿತ ರಾಜ್ಯ ಸರ್ಕಾರಗಳನ್ನು ದುರ್ಬಲಗೊಳಿಸಿದ ಇತಿಹಾಸವನ್ನು ನಾವು ನೋಡಿದ್ರೆ ಅತ್ಯುನ್ನತ ಮಟ್ಟದಲ್ಲಿ ಅಪರಾಧ ತಡೆಗಟ್ಟುವ ನೆಪದಲ್ಲಿ ಮಂಡಿಸಲಾಗಿರುವ ಮಸೂದೆಗಳ ನಿಜವಾದ ಉದ್ದೇಶ ಏನು ಅನ್ನೋದು ತಿಳಿಯುತ್ತೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯೊಂದಿಗೆ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡುವ ಪ್ರಯತ್ನವೂ ಕೂಡ ನಡೀತಾ ಇದೆ. 7ನೇ ಅಂಶ, ಇಡಿ, ಸಿಬಿಐ, ಆದಾಯ ತೆರಿಗೆ ಇಲಾಖೆ, NIA ಮುಂತಾದ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಆಯುಧಗಳನ್ನಾಗಿ ಬಳಸಿಕೊಂಡು ರಾಜ್ಯಪಾಲರ ಕಚೇರಿಯನ್ನು ದುರ್ಬಳಕೆ ಮಾಡಿಕೊಂಡು ಕೇಂದ್ರ ಸರ್ಕಾರ ನಡೆಸಿದ ಸಂಕುಚಿತ, ಪಕ್ಷಪಾತದಿಂದ ಕೂಡಿದ ಕೃತ್ಯಗಳನ್ನು ಹಲವು ಸಂದರ್ಭಗಳಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಖಂಡಿಸಿದೆ. ಪ್ರಸ್ತುತ ಮಸೂದೆಗಳ ಮೂಲಕ ಅದಕ್ಕೆ ಕಾನೂನಿನ ಮಾನ್ಯತೆ ನೀಡುವ ಪ್ರಯತ್ನ ನಡೀತಾ ಇದೆ. ಒಟ್ನಲ್ಲಿ ತನ್ನ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ನಿರ್ವಹಿಸುವ ಬದಲು ಈ ಸರ್ಕಾರ ಉತ್ತರದಾಯಿತ್ವ ಇಲ್ಲದ ಅಧಿಕಾರ, ಸಂಪತ್ತು ಮತ್ತು ನಿಯಂತ್ರಣವನ್ನು ಗಳಿಸೋದ್ರಲ್ಲಿ ಮಗ್ನ ಆಗಿದೆ. ಜೊತೆಗೆ ಮತಗಳ್ಳತನದಂತಹ ಗಂಭೀರ ವಿಚಾರಗಳನ್ನ ಈ ಮೂಲಕ ಮರೆಸುವ ಪ್ರಯತ್ನವನ್ನೂ ಕೂಡ ಮಾಡ್ತಾ ಇದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.